ಹಾಯ್ ಮಹಿಮಾ, ಗುಡ್ ಮಾರ್ನಿಂಗ್. ಏನು ಇವತ್ತು ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಕಾದಂಬರಿ ಎಲ್ಲೋಗಿದ್ದೆ? ನನಗೆ ಸಾರಿ ವಿಶು, ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ನೀವು ಮಲಗಿದ್ರಿ. ಇಲ್ಲೇ ಪಕ್ಕದಲ್ಲಿರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಜನ ಜಾಸ್ತಿ ಇದ್ದರು, ಲೇಟ್ ಆಯಿತು, ಸಾರಿ. ಓ, ರಾಯರು ದೇವಸ್ಥಾನಕ್ಕೆ ಹೋಗಿದ್ದಾ? ಹಾಂ. ಸರಿ, ಆಫೀಸರ್ಸ್ನೆಲ್ಲ ಮೀಟಿಂಗಿಗೆ ಮನೆಗೆ ಕರೆದಿದ್ದೀನಿ. ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ. ನಾನಿವತ್ತು ಮನೇಲೇ ಕೆಲಸ ಮಾಡ್ತೀನಿ. ನೀನು ಸ್ವಲ್ಪ ಮೈಮಾನ್ ನೋಡ್ಕೊ. ಪುಟಿ, ಹೋಗಿ ತಿಂಡಿ ಮಾಡಿ. ನನಗೆ ಗೊತ್ತು ವಿಶು, ದೇವಸ್ಥಾನ ಅಂತ ಹೇಳಿದ್ರೆ ನೀವು ಮುಂದೆ ಪ್ರಶ್ನೆ ಮಾಡಲ್ಲ ಅಂತ. ಆ ಟೀಚರ್ ನಂದುನ ಕೂಡ ಹಾಕಿ ಇಷ್ಟು ದಿನ ಆಟ ಆಡಿದ್ಲು. ಈಗ ನಂದು ಅಲ್ಲಿಂದ ತಪ್ಪಿಸ್ಕೊಂಡಿದ್ದಾಳೆ. ಇನ್ನು ಮುಂದೆ ಆ ಟೀಚರ್ಗೆ ಹೆಜ್ಜೆ ಹೆಜ್ಜೆಗೂ ಎದುರೇಟು. ಹೆಂಗಾಯ್ತಿದು? ಮಂಜ, ನೀನು ಹಸಿ ಜಾಗೃತಿಯಿಂದ ಇರೋದಲ್ವೇನ್ಲ? ನಾನೇನು ಮಾಡಲಿ, ಅಲ್ಲೇ ಇದ್ದರೆ ಎಲ್ಲರಿಗೂ ಸಂಶಯ ಬರ್ತದೆ ಅಂದ್ಬಿಟ್ಟು ಮಾಮೂಲಿ ಜಾಗಕ್ಕೆ ಬಂದು ಮನೆ ಕಂಡಿದ್ದೆ. ಆದರೆ ಅದಕ್ಕೆ ಕಾಯ್ಕೊಂಡಿದ್ರು ಅನ್ಸುತ್ತೆ. ಸಮಯ ನೋಡಿ ತಪ್ಪಿಸ್ಕೊಂಡು ಹೋಗವ್ರೆ. ಹೌದು, ಮಾರ ಎಲ್ಲಿ? ಮಾರನು ಅಲ್ಲಿರೋದು ಬೇಡ ಅಂತ ನಾನೇ ಕಳಿಸಿದ್ದೆ. ಖಂಡಿತವಾಗ್ಲೂ ಅವನು ನಂದಿತ್ ಅವ್ರಿಗೆ ಸಹಾಯ ಮಾಡಿರೋಕ್ಕಿಲ್ಲ. ಅವನಿಗೆ ಜಾನಕಿ ಅದಕ್ಕೆ ಮ್ಯಾಗೆ ಭಯ ಐತೆ. ನಂದಿತ್ ಅವ್ರು ಒಬ್ಬರೇ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿರೋದು ಕಷ್ಟನೇ. ಖಂಡಿತವಾಗ್ಲೂ ಅವ್ರಿಗೆ ಯಾರೋ ಸಹಾಯ ಮಾಡಿದ್ದಾರೆ. ಕಾದಂಬರಿ, ಆದರೆ ಅವ್ರಿಗೆ ಈ ಜಾಗದ ಬಗ್ಗೆ ಹೇಗೆ ಗೊತ್ತಾಯ್ತು? ಜಾನು, ಜಾಗ ತಿಳ್ಕೊಳಕ್ ನಾವು ಆಸ್ಪತ್ರೆಯಲ್ಲಿದ್ದಾಗ ಮಂಜಂಗೆ ಏನಾದ್ರು ಫೋನ್ ಮಾಡಿರ್ಬೋದಾ? ಆ ಕಾಲ್ಗೂ ಇದಕ್ಕೂ ಸಂಬಂಧ ಇದೆಯಾ? ಇಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಅವರು ಈ ಜಾಗನ ಟ್ರ್ಯಾಕ್ ಮಾಡಿನೇ ಕಂಡುಹಿಡಿದಿದ್ದಾರೆ. ಅದು ಹೇಗೆ ಅಂತ ನಾವು ಕಂಡುಹಿಡಿಬೇಕು. ಆಂಜನೇಯ, ನೀನು ಹೇಳ್ದೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿಗೆ ಬಂದೀವ್ನಿ. ಇವನೇನು ಅಲ್ಲೇ ನಿಂತು ಯೋಚನೆ ಮಾಡ್ತಾ ಇದ್ದಾನಲ್ಲ, ಕೆಲಸಕ್ಕೆ ಬರಲ್ಲ ಅಂತ ಏನಾದರೂ ಹೇಳಕ್ಕೆ ಬಂದಿದ್ದಾನ? ಹೇಗಾದರೂ ಮಾಡಿ ಇವನನ್ನು ಮತ್ತೆ ಒಪ್ಪಿಸಿ ಇಲ್ಲೇ ಕೆಲಸ ಮಾಡೋ ಹಾಗೆ ಮಾಡಬೇಕು. ಬಾಬಾ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ರಾಮರೇ. ಏ ಪುಟ್ಟ, ಅದಕ್ಕೆ ಇವತ್ತೇನೇನು ಕೆಲಸ ಐತೆ? ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕಿ ಮಗಿ ನೋಡ್ಕೊಳ್ಳೋದು ಅಷ್ಟೇ ತಾನೇ? ಹಾಂ ಬಾಬಾ. ಸರಿ ಅದಕ್ಕೆ. ನಮಸ್ಕಾರ ಸರ್. ಬನ್ನಿ, ಕೂತ್ಕೊಳ್ಳಿ ಪ್ಲೀಸ್. ಸಾರಿ, ನಾನಿವತ್ತು ಆಫೀಸಿಗೆ ಬರೋದಕ್ಕಾಗಲಿಲ್ಲ. ಇವತ್ತು ಮೀಟಿಂಗ್ ಇಲ್ಲೇ ಮಾಡೋಣ. ಆಯಿತು ಸರ್. ಸರಿ ಸರ್, ಹಾಗೆ. ಕಾದಂಬರಿ, ಇವ್ರಿಗೆ ಕುಡಿಯೋದಕ್ಕೇನಾದರೂ? ಹಾಂ, ಸರಿ ಅದಕ್ಕೆ, ನಂಗೆ ಬರ್ತದೆ, ನಾನು ಮಾಡ್ಕೊಬರ್ತೀನಿ. ಪುಟ, ಏನು ಬೇಕು ನಿಂಗೆ? ನಂಗೆ ಏನು ಬೇಡ ಅಂಕಲ್, ನಾನು ಕುಡ್ದಾಯ್ತು. ಹಾಲು ಕಾಫಿ ಏನು ಬೇಡವಾ? ಸರಿ. ಇವನೇನು ಹೀಗಾಡ್ತಾ ಇದ್ದಾನೆ? ಏನಾಗಿದೆ ಇವನಿಗೆ? ಇವನು ಹೀಗೆಲ್ಲ ಆಡಲ್ವಲ್ಲ?
ಹೇ ಪುಟಿ, ನೀನು ಯಾಕೆ ನನ್ನ ಜೊತೆಗೆ ಬರ್ತಾ ಇದೆಯಾ? ಹೋಗಿ ನೋಡಿ, ಅಲ್ಲಿ ಕೂತ್ಕ, ನಾನು ಬರ್ತೀನಿ. ಅಂಕಲ್ ನಂಗೆ ಬೋರ್ ಆಗ್ತಿದೆ, ಬನ್ನಿ ಆಟ ಆಡೋಣ. ಮಹಿಮಾ, ನೀನು ಬಂದಾಗಲಿಂದ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟೇ ಮಾಡಿಲ್ಲ. ಇಲ್ಲಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಬೇಕಂದ್ರೆ ಬೇಸಿಕ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕಲ್ವಾ? ಹೋಗು ಓದ್ಕೋ. ಆಂಟಿ ಗುಡ್ ಗರ್ಲ್ ಅಲ್ವಾ? ಅಂಕಲ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರ್ತಾರೆ, ನೀನು ಹೋಗು. ನೋಡಿ, ಇದರಲ್ಲೂ ಅಷ್ಟೇ ಅರ್ಧ ಕೆಲಸ ಆಗಿದೆ. ಒಂದು ನಿಮಿಷ, ನಿಮ್ಮನ್ನೆಲ್ಲೋ ನೋಡಿರೋ ಜ್ಞಾಪಕ. ಪರಿಚಯ ಇರ್ತಕ್ಕಂಥ ಮುಖ ಯಾರು ಹೇಳಿ ನೀವು? ರಾಜೀವ, ಆ ಶಿರಾ ಕಾಲೇಜ್ನವರಿಗೆಲ್ಲ ನಾಳೆ ನಾಡಿದ್ದಲ್ಲಿ ಬರೋಕ್ಕೆ ಹೇಳಿ, ಮೀಟಿಂಗ್ ಮಾಡಿಬಿಡೋಣ. ನಾಳೆ ನಾಡಿದ್ದು ಆಗಲ್ಲ ಸಾಹೇಬ್ರೆ, ಯಾಕೆ? ಯುಗಾದಿ ಹಬ್ಬ ಅಲ್ಲ. ಸಾಹೇಬ್ರೆ, ರಾಮಣ್ಣ ಏನಾರ ಮಾತಾಡಿದ್ರೆ ಇದು ಮನೆತನ ಸಂಪ್ರದಾಯ, ಹಬ್ಬಕ್ಕೆ ಮನೆಯವರೆಲ್ಲರೂ ಸೇರ್ಲೇಬೇಕು ಅಂತ ಏನಾದ್ರು ಒಂದು ಹೇಳಿ ಸುಮ ನೀವು ಬಂದರೆ ಅದಕ್ಕೆ ಸಾನೆ ಖುಷಿ ಪಡ್ತಾರೆ. ನನಗೂ ಆಸೆನೇ. ನೋಡುವ, ಸಾಧಕ್ಕಂತ ಮಾತಾಡ್ತೀನಿ, ಬಂದರೆ ಎಲ್ಲರನ್ನೂ ಒಂದ್ಸಲ ನೋಡ್ದಂಗೆ ಆಯ್ತದೆ. ಸರಿ ಸಾಹೇಬ್ರೆ. ಸಾಹೇಬ್ರಿಗೆ ಹೇಳಿದ್ಯಾ? ಹಾಂ ಹೇಳ್ದೆ, ಬರ್ತೀನಿ ಅಂತಂದ್ರೆ ನೋಡುವ. ಅಲ್ವಾ? ಹಾಂ, ಯಾವಾಗ? ಸರಿ ನಾ ಈಗಲೇ ಬರ್ತೀನಿ. ಏನಾಯ್ತು ಮಂಜ? ಮೇಡಮ್, ಊರಿನಾಗೆ ನಮ್ಮಪ್ಪ ಏಣಿ ಮ್ಯಾಗ ಕತ್ತಿ ಕೆಳಗೆ ಬಿದ್ದುಬಿಟ್ಟವನೆ, ಕಾಲೇಟ್ ಆಗ್ಬಿಟ್ಟದೆ. ನಾ ಈಗಲೇ ಹೋಗ್ಬೇಕು. ಅಯ್ಯೋ ಮೇಡಮ್, ನೀವು ಇಲ್ಲೇ ಇದ್ದು ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ನಾ ಬರ್ತೀನಿ. ಸರಿ ಹುಷಾರು. ಹ್ಞೂ. ನಿಜವಾಗ್ಲೂ ಇವ್ರು ನೋಡಿದ್ರೆ ಎಲ್ಲ ನೋಡಿರೋ ನೆನಪಾಗ್ತಾ ಇದೆ. ಇಲ್ಲೇ ಯಾವಾಗಲೂ ಮನೆಗೆ ಬಂದಾಗ ನೋಡಿರ್ತೀರ, ಹೋಗ್ಲಿ ಬಿಡಿ ಸರ್. ಇಲ್ಲ, ಇವರು ನೋಡಿದ್ರೆ ಮನೆ ಕೆಲಸದವ್ರ ಥರ ಕಾಣಿಸ್ತಾ ಇಲ್ವಲ್ಲ. ರಾಜೀವ, ನಮ್ಮ ತಹಶೀಲ್ದಾರ್ ಮನೆ ಇದೇ ರೋಡಲ್ಲಲ್ವಾ? ಹಾಂ ಹೌದು ಸಾಹೇಬ್ರೆ. ಒಂದು ವಿಸಿಟ್ ಹಾಕೋಣ. ಆಯಿತು. ಹೌದು, ಇವ್ರು ಹೇಳ್ದಾಗೆ ನೀವು ಇವರನ್ನು ಇಲ್ಲೇ ನೋಡಿರ್ತೀರ. ತುಂಬ ದಿವಸದಿಂದ ನಮ್ಮ ಮನೆಯಲ್ಲೇ ಕೆಲಸ ಮಾಡ್ತಿದ್ದಾನೆ. ರಾಮ,
ನೀನು ಹೋಗು, ಕೆಲಸ ನೋಡು. ನಮಸ್ಕಾರ ತಹಶೀಲ್ದಾರಿಗೆ. ಓ, ಎಲ್ಲರೂ ಇಲ್ಲೇ ಇದ್ದೀರಿ. ಸಾಹೇಬ್ರೆ, ಎಂಥ ಸರ್ಪ್ರೈಸ್. ಸಾಹೇಬ್ರೆ ಬನ್ನಿ ಸಾಹೇಬ್ರೆ. ಕೂತ್ಕೊಳ್ಳಿ ಸಾಹೇಬ್ರೆ ಪ್ಲೀಸ್. ಸರ್, ನಾನು ಕೂತ್ಕೊಳ್ಳೋಕೆ ಹೇಳಿ ನೀವು ನಿಂತ್ಕೊಂಡಿದ್ದ ಹಾಗೆ. ಪ್ಲೀಸ್ ನೀವು ಕೂತ್ಕೊಳ್ಳಿ. ಸಾಹೇಬ್ರೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದೆ. ಇಲ್ಲ ಇಲ್ಲ, ನಾನು ಅಫಿಷಿಯಲ್ ಆಗಿ ಬರಲಿಲ್ಲ, ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಮನೆ ನೋಡಿರ್ಲಿಲ್ವಲ್ಲ, ನಾನು ಬಂದಿದ್ದು ನಿಮ್ಗೆ ಏನಾದ್ರು ತೊಂದರೆ ಆಯ್ತಾ? ಚೇಚೆ, ಆ ಥರ ಏನಿಲ್ಲ ಸಾಹೇಬ್ರೆ. ಏನಮ್ಮ, ಹೇಗಿದ್ದೀರಿ? ಹಾಂ, ಚೆನ್ನಾಗಿದೆ. ಇಲ್ಲಿಗೆ ಇವ್ರು ಯಾಕೆ ಬಂದರು? ನಾನಿಲ್ಲಿ ಕೆಲಸ ಮಾಡ್ತಿರೋ ವಿಷಯ ಇವ್ರಿಗೆ ಗೊತ್ತಾದ್ರೂ ಅದು ಮಂಜುಂಗೋ ನಮ್ಮವ್ರಿಗೋ ಗೊತ್ತಾಗೋ ಸಾಧ್ಯತೆ ಐತೆ. ಇವ್ರು ಹೋಗೋ ಗಂಟ ಇವ್ರ ಕಣ್ಣಿಗೆ ಬೀಳಬಾರ್ದು. ಸಾಹೇಬ್ರೆ, ನಿಮ್ಮ ಮುಂದೆ ನಾವು ಟೀ ಕುಡಿದು ಕುಂತಿದ್ದೀವಿ, ಕ್ಷಮಿಸಿ. ತಹಶೀಲ್ದಾರ್ ಸರ್, ಸಾಹೇಬ್ರಿಗೂ. ನಿಮ್ಮ ಕೆಲಸದವ್ರು ಎಲ್ಲೋದ್ರು ಸರ್? ಪರವಾಗಿಲ್ಲ, ನನಗೆ ಬೇಡ ಬೇಡ ಬಿಡಿ. ಸಾಹೇಬ್ರೆ, ನೀವು ಹಂಗೆ ಅನ್ಬಾರ್ದು. ತಹಶೀಲ್ದಾರ್ ಸರ್, ನಿಮ್ಮ ಕೆಲಸದವ್ರಿಗೆ ಹೇಳಿ. ಅದು ಕರೀರಿ ಸರ್. ಏ ರಾಮ, ರಾಮ. ಅಮ್ಮ, ಏನು ನೋಡ್ತಿದ್ದೀರಾ? ರಾಮ ಜಾನಕಿ ಮಂಜ ಎಲ್ಲ ಇಲ್ಲಿ? ಎಲ್ಲರೂ ಅವ್ರವ್ರ ಕೆಲಸದ ಮೇಲೆ ಹೋಗಿದ್ದಾರೆ, ಬರ್ತಾರೆ. ನನಗೆ ಹೇಳ್ದೆ ಹೊಟ್ಟೋದ್ರಾ? ಅದು ನೀವು ಮಲ್ಕೊಂಡಿದ್ರಿ ಅಲ್ವಾ, ಆಗಲೇ ರಾಮಣ್ಣ ಹೊರಟೋದ್ರು. ಅದಕ್ಕೆ ನಿನಗೆ ಕೆಲಸ ಇಲ್ವಾ? ಸರಿಯಾಗಿ ಕೇಳಿದ್ರಿ. ನನಗೀಗ ಸ್ಕೂಲ್ ರಜಾ ಶುರುವಾಗಿದೆ, ಹಬ್ಬ ಬೇರೆ ಬರ್ತಿದೆ ಅಲ್ವಾ. ಹಬ್ಬ ಮುಗಿದ್ಮೇಲೆ ಕರೆಕ್ಷನ್ ಡ್ಯೂಟಿ ಇರುತ್ತೆ. ಹಬ್ಬನಾ? ಯುಗಾದಿ. ಯುಗಾದಿ? ಯುಗಾದಿನಾ? ಹ್ಞೂ ಅಮ್ಮ, ಯಾಕೆ? ಯುಗಾದಿ ಅಂದರೆ ಒಳ್ಳೆ ಶಕುನ. ಚಿಗುರು, ನಮ್ಮವರು, ಮನೆತನ. ನನಗವರು ಮಾತು ಕೊಟ್ಟ ದಿನ. ಅಮ್ಮ, ಏನು ಹೇಳ್ತಿದ್ದೀರಾ? ಬಾ, ಮನೆ ಶುಚಿ ಮಾಡೋಣ. ಹಾಂ, ಹಬ್ಬಕ್ಕೆ ತಯಾರಿ ಮಾಡೋದು ಬೇಡವಾ? ಅಯ್ಯೋ, ಕರೆಕ್ಟ್ ಅಲ್ವಾ? ನನಗಿದು ಹೊಳಿಲೇ ಇಲ್ಲ. ಮನೇಲಿ ಕುತ್ಕೊಂಡು ಬೋರ್ ಆಗುತ್ತೆ ಅನ್ಕೊಳ್ಳೋದ್ಕಿಂತ ಮನೆ ಕೆಲಸ ಏನಾದರೂ ಮಾಡ್ಬೋದು. ಬನ್ನಿ. ಅದಲ್ಲ, ಏನು ಮಾಡಿದೆ ಇವಾಗ? ಬೇರೆ ಕಾಣ್ತಾ ಇಲ್ಲ, ಎಲ್ಲಿ ಹೊಂಟೋದ್ರು? ರಾಮ, ರಾಮ, ರಾಮ.
ಏನಪ್ಪ ಇಲ್ಲೇನು ಮಾಡ್ತಿದ್ಯಾ? ಸಾಹೇಬ್ರು ಟೀ ತೊಗೊಂಡು ಬಾ. ಸರ್ ಅದು ದೊಡ್ಡ ಮನುಷ್ಯರು ಹಂಗೆಲ್ಲ ಕಾಯಿಸ್ಬಾರ್ದು, ಬೇಗ ಬಾ. ಸರಿ ಸರ್, ನಾನು ಬರ್ತೀನಿ ನಡ್ರಿ. ಆಗಲಿ, ಬೇಗ ಬಾ. ಅಮ್ಮ ನೀವು ಕುತ್ಕೊಳ್ಳಿ, ನಾನು ಕೆಲಸ ಮಾಡ್ತೀನಿ. ಇಲ್ಲ, ನಾನು ಮಾಡ್ತೀನಿ. ಇದು ನನ್ನ ಮನೆ ತಾನೇ? ಹೌದಮ್ಮ, ನಿಮ್ಮ ಮನೆನೇ. ಇದನ್ನು ರಾಮಣ್ಣ ಕೇಳಿಸ್ಕೊಂಡಿದ್ರೆ ಎಷ್ಟು ಖುಷಿ ಪಡೋರೋ ಏನೋ. ಅನು, ಆಂಟಿ ಬನ್ನಿ. ಇದೇನು ನೀವು ಕ್ಲೀನ್ ಮಾಡ್ತಿದ್ದೀರಲ್ಲ? ಅಯ್ಯೋ ಇಲ್ಲ ಆಂಟಿ, ಜಾನನು ಬ್ಯುಸಿ ಇದ್ದಾಳೆ. ಹಬ್ಬ ಬೇರೆ ಹತ್ರ ಬರ್ತಿದೆಯಲ್ವಾ, ಅದಕ್ಕೆ ನಾವೇ ಕ್ಲೀನ್ ಮಾಡ್ತಾ ಇದ್ವಿ. ಏನು ಬ್ಯುಸಿ ಇದ್ದಾಳವಳು? ಏನು ಮಾಡ್ತಿದ್ದಾಳೆ? ಜಾನು, ಜಾನು. ಅಯ್ಯೋ ಆಂಟಿ, ನಿಮ್ಗೆ ಗೊತ್ತೇ ಇಲ್ಲ ಅಲ್ವಾ, ಜಾನು IAS ಎಕ್ಸಾಮಿಗೆ ಪ್ರಿಪ್ರೇಷನ್ ಶುರು ಮಾಡ್ಕೊಂಡಿದ್ದಾಳೆ. ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಹೌದಾ ಅನು? ನೋಡು, ನನ್ನ ಮಗಳು ನನಗೆ ಇದನ್ನೆಲ್ಲ ಹೇಳೇ ಇಲ್ಲ. ಚೆನ್ನಾಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನಾನು ಯಾರು ಅಂತ ಗುರು ಸಿಗ್ತಾ ನಿಮಗೆ? ಚೆನ್ನಾಗೇ ಗೊತ್ತಿದೆ. ಜಾನಕಿ ತಾಯಿ ತಾನೇ? ಅನು, ನಾನು ಹೇಳಿದೆ ತಾನೆ ಶುಚಿ ಮಾಡಿದ್ರೆ ನೆಂಟರು ಬರ್ತಾರೆ ಅಂತ. ನೋಡು, ಮೊದಲನೇ ನೆಂಟರು ಬಂದ್ಬಿಟ್ರು. ಅಮ್ಮ, ನನಗೆ ಆಶ್ಚರ್ಯ ಆಗ್ತಿದೆ. ನೀವು ನನ್ನನ್ನು ಗುರ್ತು ಹಿಡಿದು ಮಾತಾಡಿದ್ದು ಅಲ್ಲದೆ ನಾನು ಇಲ್ಲೇ ಇದ್ದು ಹಬ್ಬ ಮುಗಿಸ್ಕೊಂಡು ಹೋಗ್ತೀನಿ ಅಂತ ಕಂಡು ಹಿಡ್ದಿದ್ದೀರಲ್ಲ. ಮನೆಗೆ ಇನ್ನೂ ನೆಂಟರು ಬರ್ತಾರೆ ಬಿಡಿ. ಜಾನುಗೂ ದೊಡ್ಡ ಮನೆಯಿಂದ ಯಾರಾದರೂ ಬರಬೇಕು ಅನ್ನೋ ಆಸೆ ಇದೆ, ಆದರೆ ಬರ್ತಾರೋ ಇಲ್ವೋ. ಯಾಕನು? ರಾಮು ಅವ್ರು ಏನಾದ್ರು ಅಂತಾರೆ ಅಂತನ? ಸರಿ, ರಾಮು ಅವ್ರ ಹತ್ರ ನಾನು ಮಾತಾಡ್ತೀನಿ ಬಿಡು. ಈಗ ನಾನು ನಿಮ್ಗಳ ಜೊತೆ ಕೈ ಜೋಡಿಸ್ತೀನಿ. ಬೇಗ ಬೇಗ ಎಲ್ಲರೂ ಸೇರಿ ಕೆಲಸ ಮುಗಿಸೋಣ. ಇದನ್ನು ಕೊಡಿ. ಆನಂದು, ಇಲ್ಲೇನು ನಡೀತಾ ಇದೆ ಅಂತ ಹೇಳ್ತೀನಿ. ಆದರೆ ನೀನು ಸೇಫಾಗಿದೆಯಾ ತಾನೆ? ಯು ಡೋಂಟ್ ವರಿ. ನಾನು ಅವಳಿಗೆ ಹೇಗೆ ಹಿಂಸೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ಅದಕ್ಕೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಬಾಬಾ, ಅದಕ್ಕೆ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕಬಿಟ್ಟಿವ್ನಿ. ಏನು ಬಾಬಾ? ಓ, ಸಾಹೇಬರು ಬಂದಿದ್ದಾರೆ ಅಂತನಾ? ನೀವೇನು ಯೋಚನೆ ಮಾಡಬೇಡಿ. ಅವ್ರು ಹೋಗೋ ತನಕ ಅವ್ರ ಕಣ್ಣಿಗೆ ಬೀಳ್ಬೇಡಿ ಅಷ್ಟೇ. ಅಲ್ಲ, ನಾನು ಹಂಗೆ ಅಂದ್ಕೊಂಡೆ. ಆದರೆ ಏನು ಬಾಬಾ? ಅವ್ರು ಟೀ ತಗೊಂಬರು ಕೇಳ್ಬಿಟ್ರು. ನಂಗೊಂದು ಸಹಾಯ ಮಾಡ್ತೀರಾ? ಏನು ಬಾಬಾ?